ರಾಜ್ಯದಲ್ಲಿ ಮತ್ತೆ ಕಾಮಾಂಧರ ಅಟ್ಟಹಾಸ 17 ವರ್ಷದ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಪ್ರೀತಿ ನೆಪದಲ್ಲಿ ಕರೆದೊಯ್ದು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾರೆ. ವಿಕಾಸ್ ಮತ್ತು ಆತನ ಸ್ನೇಹಿತರಿಂದ ಗ್ಯಾಂಗ್ ರೇಪ್ ಆಗಿದೆ. ರಾಜ್ಯದಲ್ಲಿ ಮತ್ತೆ ಕಾಮಾಂಧರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಅದು ಕೂಡ 17 ವರ್ಷದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಪ್ರೀತಿ ನೆಪದಲ್ಲಿ ಕರೆದೊಯ್ದು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿದೆ. ಮಾಜಿ ಸಚಿವರ ಇಬ್ಬರು ಶಿಷ್ಯರಿಂದ ಒಂದು ಕಡೆ ಪಬ್ನಲ್ಲಿ ಗಲಾಟೆ ಯಾವ ರೀತಿಯಾಗಿ ಆಯಿತು ಅನ್ನೋದನ್ನ ನಾವು ಗಮನಿಸಿದೀವಿ. ಮತ್ತೊಂದು ಕಡೆ ಇದೀಗ ಕಾಮಾಂಧರು ಅಟ್ಟಹಾಸವನ್ನ ಮೆರಿತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಏನಾಗಿದೆ ಅಲ್ಲ, ಪ್ರೀತಿ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ಬಿಟ್ಟು ಇಲ್ಲಿ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು, 17 ವರ್ಷದ ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಯಾರಿವರು, ಈ ಆರೋಪಿಗಳು ಯಾರು, ಮತ್ತೆ ಈ ವಿದ್ಯಾರ್ಥಿನಿಗೂ ಮತ್ತೆ ಇವರಿಗೂ ಯಾವ ರೀತಿಯಾಗಿ ಪರಿಚಯ ಇತ್ತು, ಯಾವಾಗ ಆಗಿರುವಂತಹ ಘಟನೆ ಇದು, ಪ್ರಕರಣ ದಾಖಲಾಗಿದೆಯಾ, ಈ ಮೂವರ ಬಂಧನ ಆಗಿದೆಯಾ, ವಿದ್ಯಾರ್ಥಿನಿಯ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರಾ ಅಂತ? ಆರಮ್ಮ, ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಮಾಗಡಿ ಪಟ್ಟಣದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. 17 ವರ್ಷ ವಿದ್ಯಾರ್ಥಿನಿ ಅಂದ್ರೆ 17 ವರ್ಷದ ವಿದ್ಯಾರ್ಥಿನಿ ಏನಿರ್ತಾಳೆ ಆಕೆ ಏನು ಬೆಂಗಳೂರಿನ ಕಾಲೇಜ್ಗೆ ಹೋಗುವಂತ ಸಂದರ್ಭದಲ್ಲಿ ವಿಕಾಸ್ ಎಂಬಾತ ಆಕೆಯ ಜೊತೆ ಪರಿಚಯ ಮಾಡ್ಕೊಳ್ತಾನೆ. ಅದಾದ ನಂತರ ಪ್ರೀತಿಗೆ ತಿರುಗುತ್ತೆ. ಆ ಪ್ರೀತಿ ಇನ್ನಷ್ಟು ಮುಂದೆ ಅವರು ಮೂವ್ ಆದಂತ ಸಂದರ್ಭದಲ್ಲಿ ಏನು ಲೈಂಗಿಕ ಸಂಪರ್ಕಕ್ಕೂ ಕೂಡ ಅವರು ಹೋಗ್ತಾರೆ. ಅದಾದ ನಂತರ ಏನು ಸೇರಿದಂತ ಸಮಯದಲ್ಲೂ ಕೂಡ ಆತ ಎಲ್ಲ ಒಂದು ವಿಡಿಯೋ ರೆಕಾರ್ಡ್ ಅನ್ನು ಮಾಡಿಕೊಂಡು ನಂತರ ಆ ವಿದ್ಯಾರ್ಥಿನಿಗೆ ಒಂದು ಕಿರುಕುಳವನ್ನು ಕೊಡಕ್ಕೆ ಶುರು ಆಗ್ತಾನೆ. ಏನಂದ್ರೆ ತಾನು ಯಾವುದೇ ರೀತಿಯಾದಂತಹ ಸಂದರ್ಭದಲ್ಲಿ ಕರೆದಾಗೆಲ್ಲರೂ ಕೂಡ ತಾನು ಬರಬೇಕು, ಜೊತೆಗೆ ಇರಬೇಕು ಅನ್ನೋದು ಕೂಡ ಆಕೆಗೆ ಯಾವಾಗ ಹೆದರಿಸಿಕೆ ಶುರು ಮಾಡ್ತಾನೋ ಆಗ ಬೇರೆ ಪರ್ಯಾಯ ಮಾರ್ಗವಿಲ್ಲದೆ ಆತನ ಜೊತೆ ಲೈಂಗಿಕ ಸಂಪರ್ಕಕ್ಕೆ ಒಳಪಡ್ತಾಳೆ. ಅದಾದ ಬಳಿಕ ಏನು ವಿಕಾಸ್ ಎಂಬಾತ ಈತ ಮೊದಲು ಈಕೆಗೆ ಪರಿಚಯ ಆಗಿರುವಂತದ್ದು. ಆ ಪರಿಚಯ ಆದಂತ ಸಂದರ್ಭದಲ್ಲಿ ಏನು ಪ್ರೀತಿಯ ನೆಪದಲ್ಲಿ ಆಕೆಯನ್ನ ಈ ರೀತಿಯಾಗಿ ಬಳಸ್ಕೊಂಡಿರುವಂತದ್ದು. ಜೊತೆಗೆ ಸ್ನೇಹಿತರನ್ನು ಕೂಡ ಈ ಒಂದು ಸೇರಿ ಈ ಒಂದು ಕೃತ್ಯವನ್ನು ಹೆಚ್ಚಿರುವಂತದ್ದು. ಈಗಾಗಲೇ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ ವಿಕಾಸ್ ಮತ್ತೆ ಆತನ ಸ್ನೇಹಿತರಾದಂತಹ ಚೇತನ್ ಮತ್ತೆ ಪ್ರಶಾಂತ್ ಎಂಬಾತನನ್ನ ಇಬ್ಬರು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಇವರ 3 ಮೇಲೆ ಕೂಡ FIR ಅನ್ನ ದಾಖಲು ಮಾಡಿ ಸದ್ಯ ಈಗ ಜೈಲಿಗೆ ಅಟ್ಟುವಂತ ಎಲ್ಲ ಪ್ರಯತ್ನಗಳು ಕೂಡ ಆಗಿದೆ. ಸದ್ಯ ಇವತ್ತು ಸಂಜೆ ಅವರನ್ನ 3 ಏನು ಪೊಲೀಸ್ ಕಸ್ಟಡಿ ತಗೊಂಡ ನಂತರ ಈಗ ಜೈಲಿಗೆ ಅವರನ್ನ ಕಳಿಸ್ತಾ ಇರುವಂತದ್ದು. ಅದೊಂದು ಭಾಗವಾದ್ರೆ ಈ ರೀತಿಯಾದಂತ ಒಂದು ಕೃತ್ಯಗಳು ಸಮಾಜದಲ್ಲಿ ಯಾವ ರೀತಿಯಾದಂತ ಒಂದು ಮೆಸೇಜ್ ಕೊಡ್ತದನ್ನು ಕೂಡ ಈಗ ಬಹಳ ಯುವತಿಯರು ಕೂಡ ವಿದ್ಯಾರ್ಥಿನಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ಈ ಒಂದು ಪ್ರಕರಣಕ್ಕೆ ಸಾಕ್ಷಿ ಆಗುವಂತ ಲಕ್ಷಣಗಳು ಗೋಚರ ಆಗ್ತಾ ಇರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.